ಅಯೋಧ್ಯೆ ರಾಮ ಮಂದಿರ ಅಂದರೆ ಅದು ಕೋಟ್ಯಾಂತರ ಭಕ್ತರ ನಂಬಿಕೆ. ದೇಶ ವಿದೇಶಗಳಿಂದ ಭಕ್ತರು ತಮ್ಮ ಆಸ್ಥೆ ಮತ್ತು ಭಕ್ತಿಯಿಂದ ದೇಣಿಗೆ ನೀಡಿದ್ದಾರೆ. ಭಕ್ತರ ಕಾಣಿಕೆ ಹಣಕ್ಕೆ ಈಗ ಸ್ವತಃ ಮಂದಿರದ ಸಿಬ್ಬಂದಿಯೇ ಕನ್ನ ಹಾಕಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಇದು ಬರೀ ಕಳ್ಳತನವಲ್ಲ, ಭಕ್ತರ ನಂಬಿಕೆಗೆ ಎಸೆದ ಮಹಾದ್ರೋಹ. ಅಷ್ಟಕ್ಕೂ ಈ ಲೂಟಿ ನಡೆದದ್ದು ಹೇಗೆ? ಆ 22 ವರ್ಷದ ಹುಡುಗ ಕೇವಲ 15,000 ಸಂಬಳಕ್ಕೆ ಕೋಟ್ಯಾಧಿಪತಿಯಾಗಿದ್ದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಈ ಹಗರಣದ ಕೇಂದ್ರ ಬಿಂದು ಈ 22 ವರ್ಷದ ಯುವಕ ಅನುಕಲ್ಪ್ ಮಿಶ್ರಾ. ಈತ ಬ್ಯಾಂಕ್ನ ಔಟ್ಸೋರ್ಸಿಂಗ್ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ. ಈತನ ಮಾಸಿಕ ವೇತನ ಕೇವಲ 15,000 ರೂಪಾಯಿ. ಆದರೆ ಈತನ ಅಕ್ರಮ ಆಸ್ತಿ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಅನುಕಲ್ಪ್ ಮಿಶ್ರಾ ಕೇವಲ ಒಂದೇ ವರ್ಷದಲ್ಲಿ ಅಯೋಧ್ಯೆಯಲ್ಲಿ 65 ಲಕ್ಷದ ಭವ್ಯ ಬಂಗಲೆ, ಅತ್ಯಾಧುನಿಕ ಫಾರ್ಮ್ ಹೌಸ್, ಲಕ್ಷಾಂತರ ಬೆಲೆಯ ಮೋಟಾರ್ ಸೈಕಲ್ ಹಾಗೂ ಹೊಸ ಮಹೀಂದ್ರ ಸ್ಕಾರ್ಪಿಯೋ ಕಾರನ್ನ ಈತ ಖರೀದಿಸಿದ್ದಾನೆ. ಇಷ್ಟೇ ಅಲ್ಲ, ತನ್ನ ಹಳ್ಳಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 7 ದಿನಗಳ ಬೃಹತ್ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಎಂದರೆ ಇವನು ಲೂಟಿ ಮಾಡಿದ ಹಣದ ಪ್ರಮಾಣ ಎಷ್ಟು ಇರಬೇಡ. ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಏನೆಂದ್ರೆ, ಸುಮಾರು 3 ತಿಂಗಳ ಹಿಂದೆಯೇ ಈ ಕಳ್ಳತನದ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ರಾಮ ಮಂದಿರ ಟ್ರಸ್ಟ್ಗೆ ಎಚ್ಚರಿಕೆ ನೀಡಿತ್ತು. ಹಣ ಎಣಿಕೆ ಮಾಡುವ ಸಿಬ್ಬಂದಿ ಸರಿಯಿಲ್ಲ, ಅವರನ್ನ ಬದಲಾಯಿಸಿ ಎಂದು ಶಿಫಾರಸು ಮಾಡಿತ್ತು. ಆದರೆ ಟ್ರಸ್ಟ್ನವರು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಈ ಖದೀಮರ ಲೂಟಿ ಮಾಡುವ ಶೈಲಿ ಸಿನಿಮಾ ಕಥೆಯಂತಿದೆ. ಹಣ ಎಣಿಕೆ ಮಾಡುವಾಗ ಇವರು ಜೇಬಿಲ್ಲದ ಬಟ್ಟೆ ಧರಿಸಬೇಕೆಂಬ ನಿಯಮವಿದ್ದರೂ ಅದನ್ನು ಗಾಳಿಗೆ ತೂರಿ ನೋಟುಗಳನ್ನು ತಮ್ಮ ಜೇಬು ಹಾಗೂ ಸಾಕ್ಸ್ಗಳಲ್ಲಿ ಬಚ್ಚಿಡುತ್ತಿದ್ರು. CCTV ಕ್ಯಾಮೆರಾಗಳನ್ನು ಮರೆಮಾಚಿ ಹಣವನ್ನು ದೇವಸ್ಥಾನದ ಶೌಚಾಲಯಗಳಲ್ಲಿ ಅಡಗಿಸಿಟ್ಟು ನಂತರ ಸಣ್ಣ ಸಣ್ಣ ಭಾಗಗಳಲ್ಲಿ ಹೊರಗೆ ಸಾಗಿಸುತ್ತಿದ್ರು. ಮಹಾಕುಂಭದ ವೇಳೆ ದಿನಕ್ಕೆ 10 ರಿಂದ 12 ಲಕ್ಷ ಭಕ್ತರು ಬರುತ್ತಿದ್ದಾಗ ಈ ಖದೀಮರು ದಿನಕ್ಕೆ 6 ರಿಂದ 8 ಲಕ್ಷ ರೂಪಾಯಿಗಳನ್ನು ರಾಜಾರೋಷವಾಗಿ ಲೂಟಿ ಮಾಡಿದ್ದಾರೆ ಎನ್ನಲಾಗಿದೆ. ವೀಕ್ಷಕರೇ, ರಾಮ ಭಕ್ತರ ನಂಬಿಕೆಗೆ ಮೋಸ ಮಾಡಿ ಲೂಟಿ ಮಾಡಿರುವವರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ.